ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಸಕರಿಬ್ರು ಡಿಶುಮ್ ಹೊಡೆದಾಡ್ಕೊಬಿಟ್ಟಿದ್ದಾರೆ. ಏನಕ್ಕೆ? ಕೈ ಮಿಲಾಯಿಸಿದ ಬಿಜೆಪಿಯ ಸಿದ್ದು ಪಾಟೀಲ್ ಕೈನ ಭೀಮಾರಾವ್ ಪಾಟೀಲ್. ಬೀದರ್ ತ್ರೈಮಾಸಿಕ ಕೆಡಿಪಿ ಸಭೆ ರಣಾಂಗಣ ಆಗ್ಬಿಟ್ಟಿತ್ತು. ಜಮೀನು ಗದ್ದಲಕ್ಕೆ ಸಭೆ ಬರ್ಕಾಸ್ತು. ಏನೇನಾಯಿತು ಅಂತ ನೋಡೋದಾದ್ರೆ, ಇದು ಬೀದರ್ ನಗರದ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಸೋಮವಾರ ನಡೆದಂಥ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಜೆಪಿ ಎಂಎಲ್ಎ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಎಂಎಲ್ಸಿ ಭೀಮಾರಾವ್ ಪಾಟೀಲ್ ಅವರು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮುಂದೆನೆ ಪರಸ್ಪರ ಅವಾಚ್ಯ ಪದಗಳಿಂದ ನಿಂದಿಸಿಕೊಂಡಿದ್ದಾರೆ ಹಾಗೂ ಕೈ ಮಿಲಾಯಿಸಿಕೊಂಡಿದ್ದಾರೆ. ಇದರ ಪರಿಣಾಮ ಜಿಲ್ಲಾ ಪಂಚಾಯತಿ ಸಭಾಂಗಣ ರಣಾಂಗಣವಾಗಿ ಪರಿವರ್ತನೆಯಾಗಿದ್ದು, ಶಾಸಕರ ಈ ವರ್ತನೆ ಜನತೆಯ ಟೀಕೆಗೂ ಕೂಡ ಗುರಿಯಾಗಿದೆ. ಏನೇನಾಯಿತು ಅಂತ ನೋಡ್ಬಿಡೋಣ ಬನ್ನಿ. ಒಂದ್ಸತಿ ವಿಜುವಲ್ ಇದೆ, ನೋಡ್ಬಿಡೋಣ. ಇದೇನಾಗಿದ್ದು ಅಂತ ಅಂದರೆ, ಈ ಹಮನಾಬಾದ್ನ ಗುರುನಾನಕ ಝೀರಾ ಟ್ರಸ್ಟ್ ದಾನದ ಜಮೀನು ಖಾಸಗಿ ಲೇಔಟ್ಗೆ ಅಂತೆ. ಇದೇ ಕಾದಾಟಕ್ಕೆ ಮೂಲ ಕಾರಣ ಆಗಿರೋದು. ಜಗಳ ಶುರುವಾಗಿದೆ ಇದೊಂದು ವಿಚಾರಕ್ಕೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಎದುರನ್ನೇ ಗಲಾಟೆ ಮಾಡ್ಕೊಳ್ತಾರೆ. ಇದು ಅಕ್ರಮ ಅಂತ ಸಿದ್ದು ಪಾಟೀಲ್ ಹೇಳ್ತಾರೆ, ಅಕ್ರಮ ಅಲ್ಲ ಅಂತ ಭೀಮಾರಾವ್ ಪಾಟೀಲ್ ಅವ್ರು ಹೇಳ್ತಾರೆ. ಸೊ ಇದು ಅಕ್ರಮವೇ ಆಗಿರೋದು ಅಂತ ಅವ್ರು ಹೇಳಿದ್ರೆ, ಇಲ್ಲ ಇದರಲ್ಲಿ ಅಕ್ರಮವೇ ಆಗಿಲ್ಲ ಅಂತ ಇವ್ರು ಹೇಳೋದು. ಆಗ ಇಬ್ರು ಮಧ್ಯೆನೂ ಭಾರಿ ವಾಕ್ಸಮರ ಆಗತ್ತೆ. ಕೊನೆಗೆ ಕೂತಿದ್ದವರು ಬಂದು ಕೈ ಮಿಲಾಯಿಸುವ ಹಂತದವರೆಗೂ ಕೂಡ ಹೋಗಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗತ್ತೆ. ಆಮೇಲೆ ಈ ಸವಾಲು ಪ್ರತಿ ಸವಾಲು ಹಾಕೊಂಡಿದ್ದಾರಂತೆ. ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಸೋಮವಾರ ಮಧ್ಯಾಹ್ನ 1 ಸುಮಾರಿಗೆ ಸಭೆ ಆರಂಭ ಆಗತ್ತೆ. ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾತನಾಡಿ, ಕಳೆದ ತ್ರೈಮಾಸಿಕ ಸಭೆಗಳಲ್ಲಿ ನಾವು ಕೇಳಿದ ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಹುಮನಾಬಾದ್ನ ಸರ್ವೆ ನಂಬರ್ 202 ಹಾಗೂ 205ರ ಅರಣ್ಯ ಭೂಮಿ ಹಾಗೂ ಸರ್ಕಾರಿ ಭೂಮಿಯನ್ನ ಕೆಲ ಖಾಸಗಿಯ ಅವರು ಕಬ್ಜಾ ಮಾಡಿಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ಬಡವರಿಗೆ ನಿವೇಶನ ಕೊಡಿ. ಗುರುನಾನಕ್ ಝೀರಾ ಟ್ರಸ್ಟ್ಗೆ ಸಿಖ್ ಸಮುದಾಯದವರ ಏಳಿಗೆಗಾಗಿ ಕೊಟ್ಟಿರುವ ದಾನದ ಭೂಮಿಯನ್ನ ಲೇಔಟ್ ಆಗಿ ಪರಿವರ್ತಿಸಲಾಗಿದೆ. ಈ ಕುರಿತು ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಅಂತ ಆರೋಪಿಸಿದ್ರು. ಈ ಆರೋಪ ವಿಧಾನ ಪರಿಷತ್ ಸದಸ್ಯ ಭೀಮಾರಾವ್ ಪಾಟೀಲ್ ಅವರನ್ನ ಕೆರಳುವಂತೆ ಮಾಡುತ್ತೆ. ಸಭೆಗೆ ಅಧ್ಯಕ್ಷತೆ ವಹಿಸಿದ್ದ ಸಚಿವ ಈಶ್ವರ್ ಖಂಡ್ರೆ ಅವರು ಇದರ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸ್ತೇನೆ ಅಂತ ಸಮಾಧಾನ ಪಡಿಸೋದಕ್ಕೆ ಯತ್ನಿಸ್ತಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಈ ಲೇಔಟ್ ಒಂದು ಟ್ರಸ್ಟ್ ಅಡಿ ಬರ್ತಾ ಇರೋದ್ರಿಂದ ಇದು ಅಕ್ರಮ ಅಲ್ಲ ಸಕ್ರಮ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ತಿರುಗೇಟು ನೀಡಿದ ಸಿದ್ದಲಿಂಗಪ್ಪ ಪಾಟೀಲ್ ಅವರು, ಅಕ್ರಮ ಆಗಿಲ್ಲ ಎಂದಾದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ, ಸವಾಲ್ ಹಾಕ್ತಾರೆ. ಆಗ ಎಂಎಲ್ಸಿ ಸಹೋದರರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮಾರಾವ್ ಪಾಟೀಲ್ ಅವರು ಕೂಡ ಆ ಲೇಔಟ್ ಸಕ್ರಮವಾಗಿದೆ, ಇಲ್ಲಿ ಯಾವುದೇ ಕಾನೂನು ಬಾಹಿರ ಆಗಿಲ್ಲ, ಇದು ಸುಳ್ಳಾದ್ರೆ ನಾವೂ ಸಹ ನಮ್ಮ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀವಿ ಅಂತ ಪ್ರತಿ ಸವಾಲು ಹಾಕ್ತಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವರು ಯಾರೂ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೇನೆ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರ ಹತ್ರ ಭೀಮಾರಾವ್ ಪಾಟೀಲ್ ನುಗ್ಗಿ ಬಂದು ಕೈ ಎತ್ತಿದಾಗ ಇಬ್ಬರ ಮಧ್ಯ ಜಗಳ ಆರಂಭವಾಗಿ ಕೈ ಮಿಲಾಯಿಸೋಕೆ ಮುಂದಾಗ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಡಿಸಿ ಶಿಲ್ಪಾ ಶರ್ಮಾ, ಸಚಿವ ಈಶ್ವರ್ ಖಂಡ್ರೆ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಮುಂದಾಗ್ತಾರೆ. ಸಚಿವರು ಸಭೆ ಮುಂದೂಡುವುದಾಗಿ ಘೋಷಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬೈಟ್ ಇದೆ, ನೋಡೋಣ ಬನ್ನಿ. ಏನ್